ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2 ಕೊರಿಂಥ, ದ ಬುಕ್ ಆಫ್ 2 ಕೊರಿಂಥಿಯನ್ಸ್ ಚಾಪ್ಟರ್ 5, 5ನೇ ಅಧ್ಯಾಯ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಿತ್ಯತ್ವಕ್ಕೆ 12 ಸಿದ್ಧತೆಗಳನ್ನು ನೋಡಿಕೊಳ್ಳಬಹುದು. 12 ಪ್ರಿಪರೇಷನ್ಸ್ ಫಾರ್ ಇಟರ್ನಿಟಿ. ನಮ್ಮ ಜೀವಮಾನವು ಕೇವಲ ಈ ಲೋಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಈ ಲೋಕದಲ್ಲಿ ನಾವು 20, 30, 40, 50, 100, 120 ವರ್ಷಗಳು ಬಹುಶಃ ನಾವು ಜೀವಿಸಬಹುದು. ಆದರೆ ನಮ್ಮ ನಿಜ ಜೀವನ, ನಮ್ಮ ಪೂರ್ಣ ಜೀವನ, ನಮ್ಮ ನಿತ್ಯ ಜೀವನ ಇನ್ನು ಮುಂದೆ ಇದೆ. ಮರಣಾನಂತರವೂ ಜೀವ ಇದೆ. ನಮ್ಮ ಆತ್ಮ ನಿತ್ಯವಾದದ್ದು. ದೇವರಿಂದ ಹೊಂದಿದ ಈ ಆತ್ಮ, ದೇವ ಸ್ವರೂಪದಲ್ಲಿ ಉಂಟಾಗಿರುವಂಥ ಈ ಆತ್ಮ ದೇವರ ಹಾಗೆ ನಿತ್ಯವಾದದ್ದು. ಹಾಗಿರುವಾಗ ನಾವು ನಿತ್ಯತ್ವಕ್ಕೆ 12 ಸಿದ್ಧತೆಗಳನ್ನು 2 ಕೊರಿಂಥ 5ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣವೇ? ಬನ್ನಿ, ನಾವು ಇದನ್ನು ಅಧ್ಯಯನ ಮಾಡಿಕೊಳ್ಳುವಾಗ ದೇವರು ನನಗೂ ನಮಗೂ ತನ್ನ ಸಹಾಯವನ್ನು ಒದಗಿಸಿಕೊಡಲಿ. ಮೊಟ್ಟ ಮೊದಲನೇದಾಗಿ, ನಿಮ್ಮ ವಿಳಾಸವನ್ನು ತಿಳಿಯುವುದು. ನೋ ಯುವರ್ ಅಡ್ರೆಸ್. ನಿತ್ಯತ್ವದ ಮೊದಲನೇ ಸಿದ್ಧತೆ ನಮ್ಮ ವಿಳಾಸವನ್ನು ತಿಳಿಯುವುದು. ಯಾಕಂದರೆ ಅಪೊಸ್ತಲಕೃತ್ಯ 17ನೇ ಅಧ್ಯಾಯ 26, 27 ವಚನಗಳಲ್ಲಿ ದೇವರು ಒಬ್ಬ ಮನುಷ್ಯನಿಂದ ಜನಾಂಗಗಳನ್ನು ಸೃಷ್ಟಿ ಮಾಡಿ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಇರಬೇಕು, ಯಾವ್ಯಾವ ನಿವಾಸಗಳಲ್ಲಿ ನಿವಾಸಿಸಬೇಕು ಎಂಬುದನ್ನು ನಿಷ್ಕರ್ಷೆ ತೀರ್ಮಾನ ಮಾಡಿರುವುದರಿಂದ ನಮ್ಮ ಒಂದು ಯಹಲೋಕದ ಅಡ್ರೆಸ್ ನಮಗೆ ಗೊತ್ತಿದೆ, ಆದರೆ ಪರಲೋಕದ ಅಡ್ರೆಸ್ ಕೂಡ ನಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ 2 ಕೊರಿಂಥ 5:1 ಭೂಮಿಯ ಮೇಲೆ ನಮ್ಮ ದೇಹವೆಂಬ ಗುಡಾರವು ನಾಶವಾಗಿ ಹೋದರೂ ಪರಲೋಕದಲ್ಲಿ ಶಾಶ್ವತವಾದ ನಿವಾಸವು ನಮಗೆ ದೊರೆಯುವುದೆಂದು ನಾವು ಬಲ್ಲೆವು. ಹಾಗಾದರೆ ನಮಗೋಸ್ಕರವಾಗಿ ಬಿಡಾರಗಳನ್ನು ಸಿದ್ಧ ಮಾಡಲಿಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿ 2000 ವರ್ಷಗಳಿಂದ ಬಿಡಾರಗಳನ್ನು ಸಿದ್ಧಪಡಿಸ್ತಾ ಇರುವಂಥ ವೇಳೆಯಲ್ಲಿ ನಾವು ಆ ಸಿದ್ಧತೆಯನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ತಾನೇ ಹೇಳಿದಂಥ ಒಂದು ಮಾತು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಸರಿ, ಒಬ್ಬ ವ್ಯಕ್ತಿ ದೇವರನ್ನು ನಂಬಿ ಯೇಸು ಕ್ರಿಸ್ತನನ್ನು ನಂಬಿದರೆ, ಅಥವಾ ಒಬ್ಬನೇ ದೇವರಾಗಿರುವ ಯೆಹೋವನನ್ನು, ತಂದೆ ದೇವರನ್ನು, ಆತನು ಕಳುಹಿಸಿಕೊಟ್ಟಿರುವಂಥ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಆವಾಗ ತಂದೆ ಮನೆಗೆ ನಮಗೆ ಅಡ್ರೆಸ್, ನಾವು ನಿತ್ಯ ನಿವಾಸ ನಮ್ಮದಾಗಿರ್ತದೆ. ಆದ ಕಾರಣ ಅದು ಮೊದಲನೇ ಒಂದು ಸಿದ್ಧತೆ. 2ನೇ ಸಿದ್ಧತೆ ಏನಂತ ಹೇಳಿದರೆ, 2 ಕೊರಿಂಥ 5 ಮೊದಲನೇ ವಚನದ ಕೊನೆಯ ಭಾಗ ಈ ರೀತಿಯಾಗಿದೆ, ಅದು ಮನುಷ್ಯರ ಕೈಯಿಂದ ಕಟ್ಟಿದ ನಿವಾಸವಾಗಿರದೆ ದೇವರಿಂದಲೇ
ದೇವರಿಂದಲೇ ಅದು ನಿರ್ಮಿಸಲ್ಪಟ್ಟದ್ದಾಗಿದೆ. ದೇವರಿಂದಲೇ ನಿರ್ಮಿಸಲ್ಪಟ್ಟದ್ದು. ಹಾಗಾದರೆ ದೇವರ ಒಂದು ಸಂಪನ್ಮೂಲ, ದೇವರ ಒಂದು ಪ್ರಾರಂಭ, ದೇವರ ಒಂದು ಅಸ್ತಿವಾರ, ದೇವರ ಮೂಲ ಎಂಬ ಮನೋಭಾವನೆ ನಮಗೆ ನಿತ್ಯತ್ವಕ್ಕೆ ಸಿದ್ಧಪಡಿಸುವಂಥದ್ದಾಗಿದೆ. ದೇವರಿಂದಲೇ ಇದು, ನನ್ನಿಂದ ಅಲ್ಲ, ಯಾರಿಂದಲೂ ಅಲ್ಲ, ನನ್ನ ಪುಣ್ಯಕ್ರಿಯೆಗಳಿಂದಲೂ ಅಲ್ಲ, ದೇವರಿಂದಲೇ ಅಂತ ಹೇಳುವಾಗ ಈ ರೀತಿಯಾಗಿ ಕೂಡ ಹೇಳ್ಬೋದು, ದೇವರ ಕೃಪೆಯಿಂದಲೇ. ಅದನ್ನು ನಾವು ನಂಬಬೇಕು. ಮೂರನೇದಾಗಿ, ನಿತ್ಯತ್ವಕ್ಕೆ ನಾವು ಸಿದ್ಧಪಡಿಸಿಕೊಳ್ಳುವಂಥ ಮೂರನೇ ಸಿದ್ಧತೆ ಏನಂತ ಹೇಳಿದರೆ, 5ನೇ ವಚನದಲ್ಲಿ, 2ನೇ ಕೊರಿಂಥ 5ನೇ ಅಧ್ಯಾಯದ 5ನೇ ವಚನದಲ್ಲಿ, ಇದಕ್ಕಾಗಿಯೇ ನಮ್ಮನ್ನು ಸಿದ್ಧ ಮಾಡಿದ ದೇವರು ನಮಗೆ ತನ್ನ ಆತ್ಮವನ್ನೇ ಸಂಚಕಾರವಾಗಿ ಅನುಗ್ರಹಿಸಿರುವುದರ ಬಗ್ಗೆ ನಾವು ನೋಡ್ತೇವೆ. ಕೆಲವು ಕಡೆಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳ್ತಾರಲ್ಲ, ಮುಂಗಡವಾಗಿಯೇ ಅದನ್ನು ಪಾವತಿ ಮಾಡಿ ಅಥವಾ ಕಾದಿರಿಸಿಕೊಳ್ಳುವಂಥದ್ದು. ಆ ರೀತಿಯಾಗಿ ದೇವರಾತ್ಮನನ್ನು ದೇವರು ನಮಗೆ ಮುಂಗಡವಾಗಿ, ಸಂಚಕಾರವಾಗಿ ಅಥವಾ ಒಂದು ಸ್ಯಾಂಪಲ್ ಆಗಿ, ಮುಂದಾಗಿ, ನಮಗೆ ಆ ನಿತ್ಯತ್ವಕ್ಕೆ ಮುಂದಾಗಿಯೇ ತನ್ನ ಆತ್ಮವನ್ನು ದೇವರು ಕೊಟ್ಟಿರುವಾಗ ಅದು ಕೂಡ ಒಂದು ಸಿದ್ಧತೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:13 ಆ ಮಾತು ಇನ್ನೂ ಸ್ಪಷ್ಟವಾಗಿದೆ. 4ನೇದಾಗಿ, 2ನೇ ಕೊರಿಂಥ 4:5-6 ಬರೆದಿರುವ ಹಾಗೆ, 2ನೇ ಕೊರಿಂಥ 5:6ನೇ ವಚನದಲ್ಲಿ, ಹೀಗಿರುವುದರಿಂದ ನಾವು ಕರ್ತನಿಂದ ದೂರವಾಗಿದ್ದೇವೆಂದು ಬಲ್ಲವರಾಗಿ ನಾವು ಯಾವಾಗಲೂ ಭರವಸೆ ಉಳ್ಳವರಾಗಿದ್ದೇವೆ. ಅಂದರೆ ಒಂದು ರೀತಿಯಿಂದ ದೇವರಿಂದ ದೈಹಿಕವಾಗಿ ದೂರವಾಗಿದ್ದೇವೆ ಮತ್ತು ಆ ರೀತಿಯಾಗಿ ನಮ್ಮ ದೇಹವನ್ನು ಬಿಟ್ಟು ದೇವರ ಬಳಿಗೆ ನಾವು ಸೇರುವಂಥದ್ದು ಉತ್ತಮವೇ, ಆದರೂ ಕೂಡ ನಾವು ಭರವಸೆಯಿಂದ ಇರ್ತೀವಿ. ಆದ ಕಾರಣ ವಿ ಹ್ಯಾವ್ ಎ ಹೋಪ್, ಆಲ್ವೇಸ್ ಹೋಪ್ಫುಲ್. ನಿತ್ಯತ್ವಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವುದು ಹೇಗೆ ಅಂತ ನಾವು ನೋಡಿಕೊಳ್ತಾ ಇದ್ದೇವೆ. ನಿತ್ಯತ್ವಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಯಾವಾಗಲೂ ನಿರೀಕ್ಷಿಸುವುದರಿಂದ, ಆಲ್ವೇಸ್ ಬೀಯಿಂಗ್ ಹೋಪ್ಫುಲ್. ಸರಿ, 5ನೇದಾಗಿ, ಯಾವ ರೀತಿಯಾಗಿ ನಿತ್ಯತ್ವಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕು, ಯಾವಾಗಲೂ ನಿರೀಕ್ಷೆ ಉಳ್ಳವರಾಗಿರಬೇಕು. ಆದರೆ ಅದೇ ಸಂದರ್ಭದಲ್ಲಿ ನಮಗೊಂದು ಗುರಿ ಇರಬೇಕಲ್ವಾ. ಲೆಟ್ ದೇರ್ ಬಿ ಎ ಗೋಲ್. ಆ ಗುರಿ ಏನಂತ ಹೇಳ್ಬಿಟ್ಟು ನಾವು ನೋಡೋಣ. 9ನೇ ವಚನ, 2ನೇ ಕೊರಿಂಥ 5ನೇ ಅಧ್ಯಾಯದ 9ನೇ ವಚನದಲ್ಲಿ, ನಾವು ದೇಹದಲ್ಲಿದ್ದರೂ ಸರಿಯೇ, ದೇಹವನ್ನು ಬಿಟ್ಟಿದ್ದರೂ ಸರಿಯೇ, ದೇವರನ್ನು ಮೆಚ್ಚಿಸಬೇಕೆಂಬುದೇ ನಮ್ಮ ಗುರಿಯಾಗಿದೆ. ದೇವರನ್ನು ಮೆಚ್ಚಿಸಬೇಕು, ಕ್ರಿಸ್ತನನ್ನು ನಾನು ಮೆಚ್ಚಿಸಬೇಕು, ಪರಿಶುದ್ಧಾತ್ಮ ದೇವರನ್ನು ನಾನು ಮೆಚ್ಚಿಸಬೇಕು. ಅದು ನಮ್ಮ ಗುರಿಯಾಗಿದ್ದರೆ ನಾವು ನಿತ್ಯತ್ವಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಂಡ ಹಾಗೆ. 6ನೇದಾಗಿ, ನಮಗೆ ಪ್ರತಿಫಲ ಇದೆ ಎಂಬುದು ನಮ್ಮನ್ನು ನಿತ್ಯತ್ವಕ್ಕೆ ಸಿದ್ಧಪಡಿಸ್ತದೆ. ಯಾಕಂತ ಹೇಳಿದರೆ, 2ನೇ ಕೊರಿಂಥ 5ನೇ ಅಧ್ಯಾಯದ 10ನೇ ವಚನದಲ್ಲಿ, ನಾವು ಶರೀರದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸಿಗಬೇಕಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಅಂತ ಹೇಳಿದುವಾಗ ಪೌಲನ್ನು ಒಳಗೊಂಡು ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಬೇಕು. ಹೌದು, ಕ್ರಿಸ್ತನನ್ನು ನಂಬಿದವರಿಗೆ ನ್ಯಾಯ ತೀರ್ಪು ಇಲ್ಲ. ನಾವು ಯಾರನ್ನಾದರೂ ತೀರ್ಪು ಮಾಡದಿದ್ದರೆ ನಮಗೆ ತೀರ್ಪು ಆಗುವುದಿಲ್ಲ. ನಮ್ಮನ್ನೇ ನಾವು ತೀರ್ಪು ಮಾಡಿಕೊಂಡ್ರೆ ನಮಗೆ
ತೀರ್ಪು ಇಲ್ಲ. 1 ಕೊರಿಂಥ 11:31, ಮತ್ತಾಯ 7:1, ಲೂಕ 6 ಮತ್ತು ಯೋಹಾನ 8:24. ಮತ್ತು ಅದೇ ರೀತಿಯಾಗಿ ನಾವು ನೋಡುವಾಗ ನಮಗೆ ತೀರ್ಪು ಇಲ್ಲ ಎಂಬುದಕ್ಕೆ ಇಷ್ಟೊಂದು ವಾಕ್ಯಗಳು ನಮಗಿರಲಾಗಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಳಬೇಕು ಅಂತ ಹೇಳುವಾಗ ಅದರಿಂದ ನಾನು ತಿಳ್ಕೊಳ್ಳುವಂಥ ಸಂಗತಿ 2. 1, ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಪ್ರತಿಫಲವನ್ನು ನಾವು ಮಾಡಿದ್ದಕ್ಕಾಗಿ 1 ಕೊರಿಂಥ 3:15, 13-15 ಪ್ರಕಾರವಾಗಿ ನಮ್ಮ ಸೇವೆ, ನಮ್ಮ ಜೀವನ ಹುಲ್ಲ, ಆಪ, ಕಟ್ಟಿಗೆಯ ಅಥವಾ ಬೆಳ್ಳಿಯ, ಬಂಗಾರವ ಮತ್ತು ರತ್ನಗಳಾಗಿದೆಯಾ ಎಂಬುದಾಗಿ 6 ವಿಧವಾದ ಮನೆಗಳನ್ನು ಕಟ್ಟುವುದರ ವಿಷಯದಲ್ಲಿ ನಮಗೆ ಆ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಬೇಕು. ಮತ್ತಾಯ 12, ನಿನ್ನ ಮಾತಿನಿಂದಲೇ ನೀನು ನೀತಿವಂತನೆಂದು ನಿರ್ಣಯಿಸಲ್ಪಡುವೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನಿನ್ನ ಮಾತಿನಿಂದಲೇ ಅಪರಾಧಿ ಎಂದು ನಿರ್ಣಯಿಸಲ್ಪಡು. ಹಾಗಾದರೆ ನನ್ನ ಮಾತು ಭಾಳ ಸರಿಯಾಗಿರಬೇಕು, ವಾಕ್ಯಾನುಸಾರವಾಗಿರಬೇಕು, ಅಮೂಲ್ಯವಾದದ್ದಾಗಿರಬೇಕು. ಯೆರೆಮೀಯ 15 ಪ್ರಕಾರವಾಗಿ ಅಮೂಲ್ಯವಾದದ್ದನ್ನು ನಾನು ಪ್ರಕಾಶಪಡಿಸಿದರೆ, ತುಚ್ಛವಾದವುಗಳನ್ನು ನಿರಾಕರಿಸಿದರೆ, ನಾನು ದೇವರ ಬಾಯಿ ಅಂತಿರುವಾಗ, ದೇವರ ಬಾಯಿ ನೀತೀಕರಿಸುವಾಗ ನ್ಯಾಯ ತೀರ್ಪಿಲ್ಲ. ರೋಮ 8:1-2, ಕ್ರಿಸ್ತ ಯೇಸುವಿನಲ್ಲಿದ್ದವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಸರಿ, ಹಾಗಿರುವಾಗ ನಿತ್ಯತ್ವಕ್ಕೆ ನಮ್ಮನ್ನು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಳುವಂಥದ್ದು? ಇದುವರೆಗೆ 6 ಸಿದ್ಧತೆಗಳನ್ನು ನಾವು ನೋಡಿಕೊಂಡಿದ್ವಿ. ಇನ್ನು 6 ನಾವು ನೋಡಿಕೊಳ್ಬೇಕಾಗ್ತದೆ. ಬೇಗ ನೋಡಿಕೊಳ್ಳೋಣ. 7ನೇದಾಗಿ ಕರ್ತನ ಭಯ. ನಿತ್ಯತ್ವಕ್ಕೆ ನಮ್ಮನ್ನು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಕರ್ತನ ಭಯ ನಮಗಿರಬೇಕು. ಕರ್ತನ ಭಯವನ್ನು ನಾವು ಅರಿತಿರುವ ಕಾರಣ ಜನರ ಮನವೊಲಿಸಲು ನಾವು ಪ್ರಯತ್ನಿಸಬೇಕ್ರಿ. ನಾವು ಸೇವೆ ಮಾಡಲಿಕ್ಕೆ ಕರ್ತನ ಭಯ, ಆರೋಗ್ಯಕರವಾದ ಭಯ. ಮತ್ತು ಅದೇ ರೀತಿಯಾಗಿ 12ನೇ ವಚನ ನಾವು ನೋಡುವುದಾದರೆ ಅಲ್ಲಿ ನಮಗೋಸ್ಕರವಾಗಿ ಇನ್ನೊಂದು ಆತ್ಮಿಕ ಮಗುವನ್ನು, ಆತ್ಮಿಕ ತಂದೆ, ಅವರ ಸಂಬಂಧ, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಒಂದು ಸಂಬಂಧ ನಾವು ಪೌಲನು ನಡುವೆ ನಿತ್ಯತ್ವಕ್ಕೆ ಸಿದ್ಧಪಡಿಸುವಂಥ ವಿಷಯಗಳನ್ನು ಮಾತನಾಡುವಾಗ ನಮ್ಮನ್ನು ಕುರಿತು ನೀವು ಹೆಮ್ಮೆ ಪಡುವಂತೆ ಒಂದು ಅವಕಾಶವನ್ನು ನಾವು ನಿಮಗೆ ಒದಗಿಸ್ತೇವೆ ಅಷ್ಟೆ. ಅಂದರೆ ಆತ್ಮಿಕ ತಂದೆಯ ಬಗ್ಗೆ, ಆತ್ಮಿಕ ತಂದೆಯನ್ನು ಹೊಗಳಿಕೊಳ್ಳುವಂತೆ ಒಂದು ಅವಕಾಶವನ್ನು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೊಡುವಂಥದ್ದು. ಹಾಗಾದರೆ ನಿತ್ಯತ್ವಕ್ಕೆ ನಾವು ಸಿದ್ಧವಾಗುವುದು ಹೇಗೆ? ನಮ್ಮ ಆತ್ಮಿಕ ತಂದೆಯನ್ನು ನಾವು ಅಭಿನಂದಿಸುವುದರ ಮುಖಾಂತರ, ಅಪ್ರಿಷಿಯೇಟಿಂಗ್ ದ ಸ್ಪಿರಿಚುವಲ್ ಫಾದರ್. ನಾನು ವಾರಕ್ಕೆ 1 ಸಾರಿ ಆದರೂ ನನ್ನ ಆತ್ಮಿಕ ತಂದೆಯನ್ನು ನಾನು ನೆನೆಸ್ತೇನೆ, ಸ್ಮರಿಸ್ತೇನೆ. ದೇವರು ಸಾಕ್ಷಿ, ದೇವರೇ ಸಾಕ್ಷಿ. ಅವರಿಂದ ನಾನು ಪಡ್ಕೊಂಡಂಥ ಪ್ರಯೋಜನ ಭಾಳ. ಅದು ನಿತ್ಯತ್ವಕ್ಕೆ ನನಗೆ ಸಹಾಯಕರ ಮತ್ತು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅವರು ಅಪರೂಪವಾಗಿ ಮಾತಾಡಿದರು, ಪರವಾಗಿಲ್ಲ, ನನಗೊಬ್ಬ ಆತ್ಮಿಕ ತಂದೆ ಭೂಮಿಯಲ್ಲಿ ಇದ್ದಾರೆ ಎಂಬಂಥ ಒಂದು ನಿರೀಕ್ಷೆ, ಎಂಬಂಥ ಒಂದು ಭರವಸೆ, ಎಂಬಂಥ ಒಂದು ಸಂತೋಷ ನನ್ನ ಜೀವನದಲ್ಲಿ ಅದು ಒಂದು ಪ್ರಗತಿಯನ್ನು, ಪ್ರೇರಣೆಯನ್ನು, ಉತ್ತೇಜನವನ್ನು ತಂದಿರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೇವೆ, 2 ಕೊರಿಂಥ 5ನೇ ಅಧ್ಯಾಯದಿಂದ
ನಿತ್ಯತ್ವಕ್ಕೆ 12 ಸಿದ್ಧತೆಗಳು, 12 ಪ್ರಿಪರೇಷನ್ಸ್ ಫಾರ್ ಇಟರ್ನಿಟಿ. ನಿತ್ಯತ್ವಕ್ಕೆ ನಾವು ಸಿದ್ಧವಾಗಬೇಕಾದರೆ ಹೌದು, ಒಂದು ಆತ್ಮಿಕ ತಂದೆ ನಮಗಿರಬೇಕು. ಆತ್ಮಿಕ ತಂದೆ ಮಕ್ಕಳ ಒಂದು ಸಂಬಂಧ ಅದನ್ನು ಬೆಳಿಬೇಕು. ಅದನ್ನೇ 2 ಕೊರಿಂಥ 1ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. 9ನೇದಾಗಿ ಕ್ರಿಸ್ತನ ಪ್ರೀತಿ. 2 ಕೊರಿಂಥ 5:14ನೇ ವಚನದಲ್ಲಿ ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯಪಡಿಸ್ತದೆ. ಹೌದು, ಅವರು ಒತ್ತಾಯ ಮಾಡಿದರು, ಇವರು ಒತ್ತಾಯ ಮಾಡಿದ್ರು ಅಂತ ಹೇಳ್ತೀವಲ್ಲ, ಕ್ರಿಸ್ತನ ಪ್ರೀತಿ ಕೂಡ ನಮ್ಮನ್ನು ಒತ್ತಾಯ ಮಾಡಬೇಕು. ಯಾವುದಕ್ಕಾಗಿ? ನಿತ್ಯತ್ವದ ಕಾರ್ಯಗಳನ್ನು ಮಾಡಲಿಕ್ಕೆ. ಕ್ರಿಸ್ತನ ಪ್ರೀತಿಯಿಂದ ನಾವು ಮಾಡುವಾಗ ಏನಾಗ್ತದೆ? 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ಪ್ರೀತಿಯು ಅದು ಬಹಳ ದೊಡ್ಡದು. 1 ಕೊರಿಂಥ 13:7-8 ವಚನದಲ್ಲಿ ಪ್ರೀತಿ ಎಂದಿಗೂ ಬಿದ್ದು ಹೋಗೋದಿಲ್ಲ. ಅದು ಹಾಗಿರುವಾಗ ನಾವು ಕ್ರಿಸ್ತನ ಪ್ರೀತಿಯಿಂದ ಕಾರ್ಯ ಮಾಡುವಾಗ ನಿತ್ಯತ್ವಕ್ಕೆ ಉಳಿಯುವಂಥ ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಮತ್ತು 10ನೇ ಒಂದು ಸಿದ್ಧತೆ ಏನಂದರೆ ತಮಗಾಗಿ ಜೀವಿಸದೆ. ನಾವು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು. ಜೀವಿಸುವವರು ಇನ್ನು ಮುಂದೆ ತಮಗಾಗಿ ಜೀವಿಸದೆ ತಮಗಾಗಿ ಸತ್ತು ಎದ್ದು ಬಂದಾತನಿಗೋಸ್ಕರವಾಗಿ ಜೀವಿಸಬೇಕಂತಲೇ ಕ್ರಿಸ್ತನು ಎಲ್ಲರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂಥ ಸಂಗತಿ. 11ನೇ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ತೇವೆ. ಅದು ಏನಂತ ಹೇಳಿದ್ರೆ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿ. ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಆದ ಕಾರಣ ಆ ನೂತನ ಸೃಷ್ಟಿಯಲ್ಲಿ ನಾವು ಬಾಳುವುದಾದರೆ ಪೂರ್ವಸ್ಥಿತಿಯಲ್ಲೆಲ್ಲ, ಕೆಲವು ಸಾರಿ ಪೂರ್ವಸ್ಥಿತಿಯಲ್ಲಿ ಹೋಗಬೇಕನ್ನಿಸ್ತದೆ. ಯಾಕಂದರೆ ನಮಗೆ ಮಾಂಸ, ಇನ್ನೂ ರಕ್ತ ಮಾಂಸ ನಮಗಿದೆ, ಆ ಸ್ವತಂತ್ರ ಚಿತ್ತ ನಮಗಿದೆ. ಸೈತಾನ್ ಎಂಬ ವ್ಯಕ್ತಿ ಜೀವಂತವಾಗಿ ಇದ್ದಾನೆ. ಲೋಕ ಯೋಹಾನ 2:15 ಪ್ರಕಾರ ಕಣ್ಣಿನಾಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಇದೆ. ಆದ ಕಾರಣ ಹೊಸ ಸೃಷ್ಟಿಯನ್ನು ಧರಿಸಿಕೊಂಡು ಬಾಳುವುದರ ಮುಖಾಂತರವಾಗಿ ನಾವು ನಿತ್ಯತ್ವಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ತೇವೆ. ಕೊನೆಯದಾಗಿ ಮಿನಿಸ್ಟ್ರಿ ಆಫ್ ರಿಕನ್ಸಲೇಷನ್, ಅಂದರೆ ಸಂಧಾನಪಡಿಸುವ ಸೇವೆ. ದೇವರೊಂದಿಗೆ ನಾವು ಸಂಧಾನ ಮಾಡಿಕೊಂಡು ಇತರರನ್ನು ನಾವು ಸಂಧಾನಪಡಿಸುವಂಥ ಒಂದು ಕಾರ್ಯಕ್ಕಾಗಿ ಪಾಪಜ್ಞಾನವಿಲ್ಲದಂಥ ಕ್ರಿಸ್ತನನ್ನು ಆತನು ನಮಗಾಗಿ ಪಾಪ ಸ್ವರೂಪವಾಗಿ ಮಾಡಿದ್ದಾನೆ, ನಾವು ನೀತಿಯನ್ನು ಹೊಂದುವಂತೆ. 2 ಕೊರಿಂಥ 5ನೇ ಅಧ್ಯಾಯದಿಂದ ನಿತ್ಯತ್ವದ 12 ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.